ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಯ್ಸಲ್ಲಿ ವೇರಿಯೇಷನ್ಸ್ ಆಗಿದೆ. ಯಾಕಪ್ಪ ಅಂತಂದರೆ ಇವಾಗ ಮಾರ್ನಿಂಗ್ 2 o'clock ಆಗಿದೆ. ಇವಾಗ ನಮ್ಮದು ಸ್ನಾನ ಎಲ್ಲ ಆಯಿತು. ಸ್ನಾನ ಆಗಿ ರೆಡಿಯಾಗಿದೆ. ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ. ಸೊ ನಾಳೆ ಶಿವರಾತ್ರಿ ಇರೋದ್ರಿಂದ ನಾವು ಇವತ್ತು ಮುರುಡೇಶ್ವರದತ್ತ ಹೋಗ್ತಾ ಇದ್ದೀವಿ. ಸೊ ಶಿವರಾತ್ರಿ ದಿನ ಮುರುಡೇಶ್ವರದಲ್ಲಿ ಇರಬೇಕು ಅನ್ನೋದು ನಮ್ಮ ಕನಸು. ಹಾಗಾಗಿ ಇವತ್ತು ಆ ಕಡೆಗೆ ನಮ್ಮ ಪಯಣನ ಬೆಳೆಸಿದ್ದೀವಿ. ಮೊದಲಿಗೆ ಗೋಕರ್ಣಕ್ಕೆ ಹೋಗೋಣ, ಅದಾದಮೇಲೆ ಇನ್ನೂ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡೋದಿದೆ. ಹಾಗಾಗಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಪ್ರತಿ ಸಲ ನಾನು ಹೇಳೋ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, 2:30ಗೆ ಜರ್ನಿನ ಶುರು ಮಾಡಿದ್ವಿ. ಇವಾಗ 6 ಗಂಟೆ ಆಗಿದೆ. ಇವಾಗ ನಾವು ಇದ್ದೀವಿ ಯಲ್ಲಾಪುರ್. ಇಲ್ಲಿಂದ ಕೇವಲ 5 ಕಿಲೋಮೀಟರ್ ಅಷ್ಟೇ ಯಲ್ಲಾಪುರ್ ಇರೋದು. ಸೊ ಟೀ ಬ್ರೇಕ್ನ ತೊಗೊಂಡಿದ್ದೀವಿ. ಟೀ ಮಾಡ್ತಾ ಇದ್ದಾರೆ. ಇವಾಗ ಟೀ ಕುಡಿಬೇಕು. ಅದಾದಮೇಲೆ ನೆಕ್ಸ್ಟ್ ಇನ್ನೂ 2 hours ಜರ್ನಿ ಇದೆ ನಮ್ಮದು. ಸೊ ಟೀ ಕುಡಿದು ಆಮೇಲೆ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ಯಲ್ಲಾಪುರ್ ಘಾಟ್ ಎಂಟ್ರಿ ಆಗಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೀನ್ ಆಗಿದೆ ಅಂತ ಹೇಳಿ. ಸೊ ಇಲ್ಲಿಂದ ಗೋಕರ್ಣ ಕೇವಲ 71 ಕಿಲೋಮೀಟರ್ ಅಷ್ಟೇ. ಸೊ ಅದಕ್ಕಿಂತ ಮೊದಲು ಯಾವುದಾದ್ರೂ ಪ್ಲೇಸ್ ವಿಸಿಟ್ ಮಾಡೋದೈತ್ರಿ? ಇಲ್ಲ, ಡೈರೆಕ್ಟ್ ಗೋಕರ್ಣ. ಓಕೆ, ಸೊ ನಾವಿವಾಗ ಡೈರೆಕ್ಟ್ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೇಚರ್. ಅಲ್ಲಿ ಟೀ ಬ್ರೇಕ್ ತೊಗೊಂಡಿದ್ವಿ. ಅವಾಗ 6 ಗಂಟೆ ಆಗಿತ್ತಲ್ವ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿದ್ವಿ, ಒಂದು 15 to 20 minutes. ಸೊ ಇವಾಗ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ. ರೀ ಈ ಯಲ್ಲಾಪುರ ಘಾಟನ್ ಭಾರಿ ಐತ್ರಿ. ಸೂಪರ್. ನೇಚರ್ ಮಸ್ತ್ ಐತ್ರಿ. ಇಲ್ಲಿ ರೋಡ್ ಚಲೋ ಐತ್ ಬಿಡ. ರೋಡ್ ಚಲೋ. ನಮ್ ಕಿವಿ ಇದನ್ನ ಆಗತ್ತಾವ್ರಿ, ಏನ ಪ್ಯಾಕ್ ಆಗಿದಾವ್ ಕಿವಿ. ಹಿಂಗ ಆಕಳಿಸಿದಂಗ ಮಾಡ ಅಂದ್ರೆ ಬರಬರ ಆಗ್ತೈತಿಲ್ಲ. ತಪ್ಪತ್ತ ಸೌಂಡ್ ಬತ್ತ. ಆಯ್ತು ಚಲೋ. ಈಗ ಹಿಂಗ್ ಪ್ಯಾಕದಾಗ ಹಿಂಗ್ ಮಾಡ್ಬೇಕೇನ? ನಾವಿವಾಗ ಗೋಕರ್ಣ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ತಳಿರು ತೋರಣ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಇವಾಗ 8:30 ಆಗಿದೆ. ನಾವು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಬಹುಶಃ ಎಂಟ್ರಿ ಟಿಕೆಟ್ ಇದೆ ಅನ್ಸುತ್ತೆ. ಎಂಟ್ರಿ ಟಿಕೆಟ್ ಎಷ್ಟಿದೆ ಅಂತ ನೋಡೋಣ ಬನ್ನಿ. 60. ಸೊ ಫ್ರೆಂಡ್ಸ್, ಎಂಟ್ರಿ ಟಿಕೆಟ್ 60 rupees ಇದೆ. ತುಂಬ ರಶ್ ಇದೆ ಇಲ್ಲಿ ಗೋಕರ್ಣದಲ್ಲಿ. ಸೊ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಬಿಡ್ತಾ ಇಲ್ಲ. ಮತ್ತು ಪಾರ್ಕಿಂಗ್ ಪ್ಲೇಸ್ ಕೂಡ ಬೇರೆ ಕಡೆ ಮಾಡಿದ್ದಾರೆ. ನಾವು ಕೂಡ ಪಾರ್ಕ್ ಮಾಡಿ ಬಂದ್ವಿ. ಸುಮಾರು ಗಾಡಿಗಳು ಬಂದಿದ್ದಾವೆ. ಪಾರ್ಕಿಂಗ್ ಪ್ಲೇಸ್ ನಿಂದ 2 ಕಿಲೋಮೀಟರ್ ನಡ್ಕೊತ ಹೋಗ್ಬೇಕು ದೇವಸ್ಥಾನಕ್ಕೆ. ಸೊ ಫ್ರೆಂಡ್ಸ್ ಹೋಗೋಣ. ಅಲ್ಲಿ ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಥರ ಕ್ಯೂ ಇದೆ ಅಂತ ನೋಡ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ಆಮೇಲೆ ಬರೋಣ ಬನ್ನಿ. ಸೊ ಇದು ಫುಲ್ ಅಪ್ ಇದೆ ಫ್ರೆಂಡ್ಸ್. ಇವಾಗ ಏನು ಅನ್ಸೋದಿಲ್ಲ. ರಿಟರ್ನ್ ಹೋಗ್ಬೇಕಾದ್ರೆ ಇದೆ. ಸೊ ಫ್ರೆಂಡ್ಸ್ ನೋಡಿ, ಮಹಾಬಲೇಶ್ವರ ಟೆಂಪಲ್ಗೆ ಹೋಗೋಕ್ಕೆ ರೈಟ್ ಸೈಡ್ಗೆ ಹೋಗಬೇಕು. ಮುಖ್ಯ ಸಮುದ್ರ ಕೂಡ ಇಲ್ಲೇ ಸಿಗುತ್ತೆ. ಅದೇ ರೀತಿ ಲೆಫ್ಟ್ಗೆ ಹೋದರೆ ಕೋಟಿ ತೀರ್ಥ. ಬನ್ನಿ ಫ್ರೆಂಡ್ಸ್, ನಾವು ಮೊದಲು ಮಹಾಬಲೇಶ್ವರ ಟೆಂಪಲ್ಗೆ ಹೋಗೋಣ. ಭೂ ಕೈಲಾಸ ಗೋಕರ್ಣ 2 ನದಿಗಳ ಮಧ್ಯೆ ಇರುವ ಈ ಪ್ರದೇಶ ಗೋವಿನ ಕಿವಿಯ ಆಕಾರದಲ್ಲಿ ಇರುವುದರಿಂದ ಇದಕ್ಕೆ ಗೋಕರ್ಣ ಅಂತ ಹೇಳಿ ಹೆಸರು ಬಂತು. ಸೊ ಇಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಶಾರ್ಟ್ ಸ್ಟೋರಿನ ಹೇಳ್ತೀನಿ, ಕೇಳಿ ಫ್ರೆಂಡ್ಸ್. ಸೊ ರಾವಣ ಮತ್ತು ಆತನ ತಾಯಿ ಕೈಕೇಸಿ ಇಬ್ಬರು ಕೂಡ ಶಿವನ ಪರಮ ಭಕ್ತರಾಗಿರ್ತಾರೆ. ಸೊ ಒಮ್ಮೆ ಕೈಕೇಸಿ ಸಮುದ್ರದ ದಡದಲ್ಲಿ ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸುತ್ತಿರ್ತಾಳೆ. ಆಗ ಸಮುದ್ರದ ಅಲೆಗಳು ಜೋರಾಗಿ ಬಂದು ಲಿಂಗವನ್ನು ಕೊಚ್ಚಿಕೊಂಡು ಹೋಗ್ತವೆ. ಇದರಿಂದ ಕೈಕೇಸಿ ದುಃಖಿತಳಾಗಿರುತ್ತಾಳೆ. ತಾಯಿಯ ದುಃಖವನ್ನು ನೋಡದೆ ರಾವಣ ಶಂಕರನ ತಪಸ್ಸನ್ನು ಮಾಡಿ ನಿನಗೆ ಆತ್ಮಲಿಂಗವನ್ನು ತಂದು ಕೊಡುತ್ತೇನೆ ಅಂಥೇಳಿ ಸಮಾಧಾನ ಪಡಿಸ್ತಾನೆ. ರಾವಣನು ದೀರ್ಘವಾಗಿ ತಪಸ್ಸನ್ನು ಮಾಡಿ ಘೋರ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸ್ತಾನೆ. ಇದಕ್ಕೆ ಶಿವ ಪ್ರತ್ಯಕ್ಷನಾಗಿ ರಾವಣನಿಗೆ ನಿನಗೇನು ವರ ಬೇಕು ಕೇಳು ಅಂಥೇಳಿ ಕೇಳ್ತಾನೆ. ಆವಾಗ ರಾವಣನು ನನ್ನ ತಾಯಿಗೆ ದಿನನಿತ್ಯ ಪೂಜೆ ಮಾಡೋದಕ್ಕೆ ಆತ್ಮಲಿಂಗ ಬೇಕು ಅಂಥೇಳಿ ಕೇಳ್ತಾನೆ. ಅದಕ್ಕೆ ಶಿವನು ರಾವಣನಿಗೆ ಆತ್ಮಲಿಂಗವನ್ನು ಕೊಡಬೇಕಾದ್ರೆ
ಒಂದು ನಿಬಂಧನೆಯನ್ನು ಹಾಕ್ತಾನೆ. ಏನಪ್ಪ ಅಂತಂದರೆ ಆತ್ಮಲಿಂಗವನ್ನು ಲಂಕೆಯವರೆಗೆ ಎಲ್ಲೂ ನೆಲದ ಮೇಲೆ ಇಡದಂಗೆ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ನೀನೇನಾದರೂ ನೆಲದ ಮೇಲೆ ಆತ್ಮಲಿಂಗವನ್ನು ಇಟ್ಟರೆ ಆತ್ಮಲಿಂಗ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಅಂತೇಳಿ ಹೇಳ್ತಾನೆ. ಸೊ ಇದಕ್ಕೆ ಒಪ್ಪಿ ರಾವಣನು ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಸೊ ಇದನ್ನು ನೋಡಿದಂತಹ ದೇವತೆಗಳೆಲ್ಲನೂ ಆತ್ಮಲಿಂಗವು ಲಂಕೆಗೆ ತಿಳಿದರೆ ರಾಕ್ಷಸನಾದ ರಾವಣ ಅಜಯನಾಗ್ತಾನೆ, ಲೋಕ ವಿನಾಶಕನಾಗ್ತಾನೆ, ಇದರಿಂದ ವಿಶ್ವವೇ ಸರ್ವನಾಶ ಆಗುತ್ತದೆ ಅಂತ ಹೇಳಿ ತಿಳ್ಕೊಂಡು ಅವರು ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣುವಿನ ಮೊರೆ ಹೋಗಿ ಹೇಗಾದರೂ ಮಾಡಿ ಲಂಕೆಗೆ ಆತ್ಮಲಿಂಗ ಹೋಗಬಾರದು, ಅದನ್ನು ತಡಿಬೇಕು ಅಂಥೇಳಿ ವಿಚಾರ ಮಾಡಿದಾಗ ವಿಷ್ಣು ಶಿವಪುತ್ರ ಗಣಪತಿಯ ಮನವೊಲಿಸಿ ಬ್ರಾಹ್ಮಣ ಬಾಲಕ ರೂಪ ಧರಿಸಿ ರಾವಣನ ಕೈಯಿಂದ ಆತ್ಮಲಿಂಗವನ್ನು ಪಡೆದು ಭೂಮಿಯ ಮೇಲೆ ಇರಿಸಬೇಕು ಎಂದು ಸೂಚಿಸ್ತಾನೆ. ಇತ್ತ ಲಿಂಗವನ್ನು ಹೊತ್ತು ರಾವಣ ಗೋಕರ್ಣದತ್ತ ಬರುತ್ತಿರ್ತಾನೆ. ಗೋಕರ್ಣದತ್ತ ಬರುತ್ತಿದ್ದ ರಾವಣನನ್ನು ಕಂಡ ಗಣೇಶ ಬ್ರಹ್ಮಚರ್ಯ ರೂಪ ಧರಿಸಿ ದನ ಕಾಯುವನಂತೆ ಅತ್ತಿತ್ತ ತಿರುಗುತ್ತಿರುತ್ತಾನೆ. ಆವಾಗ ಆ ಸಮಯಕ್ಕೆ ಸರಿಯಾಗಿ ವಿಷ್ಣು ಸೂರ್ಯನಿಗೆ ಅಡ್ಡಲಾಗಿ ತನ್ನ ಸುದರ್ಶನ ಚಕ್ರವನ್ನು ಬಿಡುತ್ತಾನೆ. ಆಗ ಸೂರ್ಯಾಸ್ತವಾಯಿತು ಎಂದು ರಾವಣ ಸಂಧ್ಯಾ ವಂದನೆಗೆಂದು ಹೋಗೋದಕ್ಕೆ ಕಾತುರನಾಗ್ತಾನೆ. ಆದರೆ ಅವನ ಕೈಯಲ್ಲಿ ಆತ್ಮಲಿಂಗ ಇರೋದ್ರಿಂದ ಕೆಳಗಿಡಲಾಗದು. ಹಾಗಾಗಿ ಸಂಧ್ಯಾ ವಂದನೆಗೆ ಹೇಗೆ ಹೋಗೋದು ಅಂತೇಳಿ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅವನಿಗೆ ಬ್ರಾಹ್ಮಣ ಬಾಲಕ ಕಾಣಿಸ್ತಾನೆ. ಅವನನ್ನು ಕರೆದು, ನಾನು ಸಂಧ್ಯಾ ವಂದನೆಯನ್ನು ಮಾಡಿ ಮುಗಿಸಿ ಬರುತ್ತಾನೆ, ನೀನು ಈ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡಿರು ಅಂಥೇಳಿ ಹೇಳ್ತಾನೆ. ಆದರೆ ಬಾಲಕ ಲಿಂಗವನ್ನು ಎತ್ತುಕೊಂಡು, ಇದು ಬಹಳ ಭಾರವಾಗಿದೆ, ನಾನು 3 ಸಲ ನಿನಗೆ ಕರೀತೀನಿ, ಅಷ್ಟರಲ್ಲಿ ನೀನು ವಾಪಸ್ ಬಂದರೆ ನಿನ್ನ ಕೈಲಿ ಕೊಡ್ತೀನಿ, ಇಲ್ಲಾಂದರೆ ನಾನು ಈ ಲಿಂಗವನ್ನು ಕೆಳಗೆ ಇಡ್ತೀನಿ ಅಂತೇಳಿ ಹೇಳ್ತಾನೆ. ಇದಕ್ಕೆ ಒಪ್ಪಿ ರಾವಣ ಕೂಡ ಸಂಧ್ಯಾ ವಂದನೆಗೆ ಹೋಗ್ತಾನೆ. ಆವಾಗ ಈ ಬ್ರಾಹ್ಮಣ ಬಾಲಕ ಅಂದರೆ ಗಣಪತಿ ರಾವಣನನ್ನು 3 ಸಾರಿ ಕರೀತಾನೆ. ಅಷ್ಟರಲ್ಲಿ ರಾವಣ ಬರೋದಿಲ್ಲ. ಹಾಗಾಗಿ ಗಣಪತಿ ಇದ್ದವನು ಆ ಲಿಂಗವನ್ನು ಕೆಳಗಡೆ ಇಡಿಸ್ತಾನೆ. ಆ ಸಮಯದಲ್ಲಿ ಆತ್ಮಲಿಂಗ ಅಲ್ಲಿಯೇ ಸ್ಥಾಪಿತವಾಗುತ್ತೆ. ಇದು ಗೋಕರ್ಣದಲ್ಲಿ ಆತ್ಮಲಿಂಗ ಪ್ರತಿಷ್ಠಾಪನೆ ಒಂದು ಶಾರ್ಟ್ ಸ್ಟೋರಿ. ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ಗೋಕರ್ಣ ಬೀಚ್ನಲ್ಲಿ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂಥೇಳಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದು ಸಮುದ್ರದ ಅಲೆಗಳ ಶಬ್ದ ಏನಿದೆಯಲ್ಲ, ಅಲ್ಟಿಮೇಟ್ ಆಗಿದೆ. ಅದನ್ನು ಕೇಳಿಸ್ಕೊಳ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು, ನಾವಿಲ್ಲೇನು ಸ್ನಾನ ಅದು ಮಾಡೋದಿಲ್ಲ, ನಾವೆಲ್ಲ ಮುರುಡೇಶ್ವರದಲ್ಲಿ ಮಾಡ್ತೀವಿ. ಅಲ್ಲಿ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ ಅಷ್ಟೇ. ಬಿಸಿಲು ಬೇರೆ ಇದೆ ಇಲ್ಲಿ. ಫ್ರೆಂಡ್ಸ್, ಇಲ್ಲಿ ಸಮುದ್ರದ ಪಕ್ಕದಲ್ಲಿ ಎಲ್ಲರೂ ಲಿಂಗಗಳನ್ನು ಮಾಡ್ತಾ ಇದ್ದಾರೆ. ಮೊದಲು ಸ್ನಾನ ಮಾಡ್ಕೊಂಡು ಬಂದು ಮಡಿಯಿಂದ ಅದು ಲಿಂಗವನ್ನು ಮಾಡಿ ಆಮೇಲೆ ಆ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಯನ್ನು ಹೇಳ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಆ ಅಲೆಗಳು ಆ ಲಿಂಗಕ್ಕೆ ಬಂದು ಅಪ್ಪಳಿಸ್ಬೇಕು. ಆವಾಗ ತಮ್ಮ ಮನಸ್ಸಲ್ಲಿ ಹೇಳ್ತಕ್ಕಂಥ ಆಸೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಈ ಭಕ್ತಾದಿಗಳಲ್ಲಿದೆ. ಅದರಲ್ಲಿ ಈ ಫ್ಯಾಮಿಲಿ ತುಂಬ ಚೆನ್ನಾಗಿ ಲಿಂಗ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದಾರೆ ಅಂಥೇಳಿ. ತೋರಿಸ್ರಿ, ಅದನ್ನು ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಈ ಥರ ಪ್ರತಿಯೊಬ್ಬರಲ್ಲಿ ಇಲ್ಲಿ ನಂಬಿಕೆ ಇದೆ. ಮರಳಿಂದ ಲಿಂಗವನ್ನು ಮಾಡಬೇಕು, ಆ ಲಿಂಗಕ್ಕೆ ಆ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸ್ಬೇಕು. ಆವಾಗ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳು ನೆರವೇರುತ್ತೆ ಅನ್ನೋದು. ನನಗೂ ಕೂಡ ಇದು ಇಲ್ಲಿ ಬಂದಮೇಲೆ ಇವತ್ತೇ ಗೊತ್ತಾಗಿದ್ದು. ನಾನು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದೆ, ಆದರೆ ಅದು ಗೊತ್ತಾಗಿರಲಿಲ್ಲ. ಇವತ್ತು ಬಹಳ ಜನ ಮಾಡ್ತಾಯಿದ್ರು. ಬಹುಶಃ ಇದು ಶಿವರಾತ್ರಿಗೋಸ್ಕರ ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ, ಆದರೆ ಬಹಳ ಜನ ಅಂತೂ ಮಾಡ್ತಾಯಿದ್ದಾರೆ ಇಲ್ಲಿ ಭಕ್ತಿಗಳು ಬಂದು. ಫ್ರೆಂಡ್ಸ್, ಪ್ರತಿ ವರ್ಷ ಶಿವರಾತ್ರಿ ದಿನದಂದು ಮರಳಿನಿಂದ ಶಿವಲಿಂಗವನ್ನು ಮಾಡಿ ಈ ಥರ ಪೂಜೆಯನ್ನು ಸಲ್ಲಿಸ್ತಾರೆ. ಮಹಾರಾಷ್ಟ್ರದ ಸೋಲಾಪುರದಿಂದ ಬಂದಂತಹ ಬಾಬಾ ಸಾಹೇಬ್ ಘೋಡ್ಕೆ ಇವರ ಕುಟುಂಬ ನೋಡಿ ಎಷ್ಟು ಚೆನ್ನಾಗಿ ಶಿವಲಿಂಗವನ್ನು ಮಾಡಿದೆ. ನಾವು ಕೂಡ ಇವರೊಟ್ಟಿಗೆ ಸೇರಿ ಪೂಜೆಯನ್ನು ಸಲ್ಲಿಸಿದ್ವಿ. ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗೀತು. ಹಾಗೆ ಬೀಚ್ಗೂ ಕೂಡ ಹೋಗಿದ್ವಿ. ಅಲ್ಲೂ ಕೂಡ ಎಲ್ಲ ಲಿಂಗಗಳನ್ನು ಮಾಡಿದರು. ಅಲ್ಲೂ ಕೂಡ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಇವಾಗ ಪಾರ್ಕಿಂಗ್ ಪ್ಲೇಸಿಗೆ ಬಂದಿದ್ದೀವಿ. ಹೆವಿ ಬಿಸಿಲು ಫ್ರೆಂಡ್ಸ್, ಬಿಸಿಲಂತೂ ತುಂಬ ಇದೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದ್ರಿ? ಈಗ ಗೋಕರ್ಣದಲ್ಲಿ ನಾವು ಇನ್ನೂ 3 ಪ್ಲೇಸ್ ನೋಡಬೇಕು. ಯಾವ್ಯಾವ? ಮೊದಲಿಗೆ ಗೋಗರ್ಭ ಕೇವ್ ಅಂತೇಳಿ, ಅದು ಪ್ಲೇಸ್ ಚೆನ್ನಾಗೈತಿ. ಮೊದಲು ಅದನ್ನ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಪ್ಲೇಸ್ ನಾವು ಇವಾಗಲೇ ಏನು ಹೇಳೋದಿಲ್ಲ, ಯಾಕಂದರೆ ಇಲ್ಲಿ ಟೈಮ್ ಅಭಾವವಾಗಿದೆ. ಅಂದರೆ ಟೈಮ್ ಸಾಲ್ತಾ ಇಲ್ಲ. ಅಲ್ಲಿ ಮತ್ತೆ ರಶ್ ಇತ್ತಂದರೆ ಮತ್ತೆ ಲೇಟ್ ಆಗುತ್ತೆ, ಯಾಕಂದರೆ ಇಲ್ಲೂ ಕೂಡ ತುಂಬ ರಶ್ ಇತ್ತು. ಮೊದಲು ಅದು ಕೇವ್ ನೋಡ್ಕೊಂಡು ಬರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಹೇಳ್ತೀವಿ. ಫ್ರೆಂಡ್ಸ್, ಗೋಗರ್ಭ ಗುಹೆ ಇದು ಸೃಷ್ಟಿ ಆರಂಭಕ್ಕಿಂತ ಮೊದಲು ನಡೆದಂಥ ಒಂದು ಪೌರಾಣಿಕ ಘಟನೆಯಾಗಿದೆ. ಭೂಮಿಯನ್ನು ಸೃಷ್ಟಿ ಮಾಡೋದಕ್ಕಿಂತ ಮೊದಲು
ತ್ರಿಮೂರ್ತಿಗಳಲ್ಲಿ ಒಂದು ಒಪ್ಪಂದ ಆಗುತ್ತೆ. ಏನಪ್ಪ ಅಂತಂದರೆ, ಜಾಸ್ತಿ ಹೊತ್ತು ತಪಸ್ಸು ಮಾಡಿದವರು ಸೃಷ್ಟಿಕರ್ತರಾಗ್ತಾರೆ, ನಂತರದವರು ಸಂರಕ್ಷಕರಾಗ್ತಾರೆ, ಹಾಗೂ ಕಡಿಮೆ ತಪಸ್ಸು ಮಾಡಿದವರು ಸೃಷ್ಟಿಯ ವಿಮರ್ಶಕರಾಗ್ತಾರೆ ಅಂಥೇಳಿ. ಸೊ ಇದರಂತೆ 3 ಜನರು ಪ್ರತಿಯೊಂದು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರಹ್ಮ ಮತ್ತು ವಿಷ್ಣು ತಮ್ಮ ತಪಸ್ಸನ್ನು ಮುಗಿಸ್ಕೊಂಡು ದೇವಲೋಕಕ್ಕೆ ತೆರಳ್ತಾರೆ. ಆದರೆ ಮಹೇಶ್ವರರು ಬರೋದಿಲ್ಲ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕಾದು ಕಾದು ಸುಸ್ತಾಗಿ ಕೊನೆಗೆ ಬ್ರಹ್ಮದೇವರೇ ಭೂಮಿಯನ್ನು ಸೃಷ್ಟಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮಹೇಶ್ವರರ ತಪಸ್ಸು ಮುಗಿಯುವಷ್ಟರಲ್ಲಿ ಬ್ರಹ್ಮದೇವರು ಸಂಪೂರ್ಣವಾಗಿ ಭೂಮಿಯನ್ನು ಸೃಷ್ಟಿ ಮಾಡಿರ್ತಾರೆ. ಇದರಿಂದ ಮಹೇಶ್ವರರಿಗೆ ಪಾತಾಳ ಲೋಕದಿಂದ ತಪಸ್ಸನ್ನು ಮುಗಿಸಿ ದೇವಲೋಕಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಭೂಲೋಕವನ್ನು ಸೀಳಿಕೊಂಡು ನಾನು ದೇವಲೋಕಕ್ಕೆ ಹೋಗ್ಬೇಕಂಥೇಳಿ ಡಿಸೈಡ್ ಮಾಡ್ತಾರೆ. ಸೊ ಇದರಿಂದ ಭಯಭೀತರಾದ ಭೂತಾಯಿ, ಸೊ ನಾನು ಗೋವಿನ ಆಕಾರವನ್ನು ತಾಳ್ತೀನಿ, ನೀವು ನನ್ನ ಕಿವಿಯ ಮೂಲಕ ಹೊರಬಂದು ದೇವಲೋಕಕ್ಕೆ ಹೋಗಿ ಅಂಥೇಳಿ ಶಿವ ಪರಮಾತ್ಮರ ಹತ್ರ ಬೇಡ್ಕೊಳ್ತಾಳೆ. ಹಾಗಾಗಿ ಭೂತಾಯಿಯು ಗೋವಿನ ಆಕಾರವನ್ನು ತಾಳ್ತಾಳೆ. ಹಾಗೆ ಅದರ ಕಿವಿಯ ಮೂಲಕ ಶಿವ ಪರಮಾತ್ಮರು ದೇವಲೋಕಕ್ಕೆ ಹೋಗ್ತಾರೆ. ಇದೇ ಈ ಗೋಗರ್ಭ ಗುಹೆಯ ಒಂದು महत्व. अंकल काय ते त्याचं विशेष गोगर्भ गुहेचं? ज्यावेळी गाई गणपती इथं गैरेवायला होता, हा ज्यावेळी लिंग ठेवल्यानंतर गणपती गुप्त झाले, हा त्यावेळी इथं गैरे फिरत्याली ती सुद्धा गुप्त झालेली ते ठिकाण आहे. हा 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 असं ठिकाण आहे. रावण लिंग घेऊन याला तेच की, ते जुनं आहे इथलं. लोकं फक्त इथं हा. गाई लिंग घेऊन याला फक्त. हा गणपती गैरे हिंडवत होता. हा आणि मग गणपतीला रावण काय म्हणला, मला बाथरूमला आले, लग्न आलंय आणि जरा घे हा लिंग. गणपती म्हटला, तू लवकर आलास तर बरं, हा आणि नाही आलास मी खरे. ठेवणार. हा तू ठेवू नकोस. हा. शंकरानं सांगितलं होतं, हा तू ठेवलास हा. तर तुला परत लिंग जाणार नाही. मिळत नाही. हा ते गणपती ठेवला, त्यामुळे हे गोकर्ण महाबळेश्वर हा महादेवाचं हे स्थान. हे गाईचं त्यावेळी गाई पण गाय गुप्त मुलं झाल्या. आहे की नाही, गैरा हिंडवत होता की नाही, हा ती गाय तिथं गुप्त झाली. गुप्त झाल्या. हा. म्हणून ते गाईचं ठिकाण. आणि ते लिंग तिथं ठेवला आणि इकडे ती गाय गुप्त झाली, त्यामुळे ते तसं. हा थोडंसं आम्हाला माहिती आहे तेवढं. थँक्यू. त्यात एक गुहा आहे, हा कोंडाळाची गुहा आहे. हा. त्यात 2 भाग होते म्हणतात ऋषी मुनींचं. एक काशीला आणि एक रामेश्वरला जाण्याचं गुहा होती म्हणून. हो असं ते एक ठिकाण आहे त्यात. हा बरोबर असं ऐकून आम्हाला पहिल्यापासून त्याच्यामुळे माहिती आहे. ಥ್ಯಾಂಕ್ ಯು. You understand, brother, where you go? ನೋಡಿ ಫ್ರೆಂಡ್ಸ್, ಗಣೇಶ ಫಾರಿನರ್ ಅವರ ತಲೆ ಮೇಲೆ ಗಣೇಶ ನೋಡಿ ಯಾವ ಥರ. ಓ ಸರ್, ಥ್ಯಾಂಕ್ ಯು. No problem. ಹಾಂ Thank you. ಸೊ ಗೈಸ್, ನಾವೀಗ ಗೋಗರ್ಭ ಕೇವ್ ನೋಡ್ಕೊಂಡು ನೆಕ್ಸ್ಟ್ ಕುಡ್ಲೆ ಬೀಚ್ ನೋಡಲಿಕ್ಕೆ ಹೊಂಟಿದ್ದೀವಿ. ನೋಡ್ಬೋದು, ಇದು ಕುಡ್ಲೆ ಬೀಚ್ಗೆ ಹೋಗೋಕ್ಕೆ ದಾರಿ. ಸ್ವಲ್ಪ ಡೌನ್ ಅಲ್ಲಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆಟೋಸ್ ಎಲ್ಲ ಅವೈಲೇಬಲ್ ಇದಾವೆ. ಆಟೋಸ್ ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಸ್ವಂತ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ಆಟೋಗಳು ಇರ್ತವೆ ಇಲ್ಲಿ ಅವೈಲೇಬಲ್ ಇದಾವೆ ಆಟೋಗಳೆಲ್ಲ. ಸೊ ಫ್ರೆಂಡ್ಸ್, ನೋಡೋಣ ಬನ್ನಿ ಕುಡ್ಲೆ ಬೀಚ್ ಯಾವ ಥರ ಇದೆ ಅಂತ. ಸೊ ಫ್ರೆಂಡ್ಸ್, ನಮ್ಮ ಚಿಕ್ಕೋಡಿಯಿಂದ ಇವರಿಬ್ರು ಅಂಕಲ್ಗಳು ಬೈಕ್ ಮೇಲೆ ಬಂದಿದ್ದಾರೆ. 350 ಕಿಲೋಮೀಟರ್ ಆಗ್ತಿತ್ತಲ್ರಿ, 350 ಕಿಲೋಮೀಟರ್ ಬೈಕಲ್ಲಿ ಬಂದಿದ್ದಾರೆ ಇವತ್ತು ಮಹಾಬಲೇಶ್ವರನ ದರ್ಶನ ಮಾಡ್ಕೊಳ್ಬೇಕಂತ ಹೇಳಿ. ಚಿಕ್ಕೋಡಿ ನಣದಿ ಗ್ರಾಮದವರು. ನಣದಿ ಗ್ರಾಮದವರು. ಅಂಕಲ್, ನಿಮ್ಮ ಹೆಸರು ರೀ? दत्ता गणपती हवालदार. ದತ್ತಾ ಗಣಪತಿ ಹವಾಲ್ದಾರ್ ಅಂತ ಅಂಕಲು. ಮತ್ತು ನಿಮ್ಮ ಸರ್? ಅಶೋಕ್ ಮಗದುಮ್ ಅಂತ ಇವರು. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೆ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ನೋಡಿ. ನಾವು ಕಾರಲ್ಲಿ ಬಂದು ಇಷ್ಟು ಸುಸ್ತಾಗಿದೀವಿ, ಇವರು ಬೈಕ್ ಮೇಲೆ ಬಂದಿದ್ದಾರೆ. ಅದನ್ನ ಕೇಳಿ ನಮಗೆ ಒಂಥರ ಅನ್ನಿಸ್ತು. ಪ್ರತಿ ವರ್ಷ ಹಿಂಗೆ ಬರೋದಂತ ಇವರು ಬೈಕ್ ಮೇಲೆ. 10 ವರ್ಷ ಆಯ್ತು ಬರ್ತಾರೆ. ಇಬ್ರು ಬಂದಿರಿ? 40 ಗಾಡಿದವ್ರು. 40 ಜನ ಬಂದಿದ್ದಾರೆ. 40 ಗಾಡಿ, ಮೋಟರ್ ಬೈಕ್ 40 ರೀ. 40 ಗಾಡಿ ಅಂದ್ರೆ 80 ಜನ. 80 ಜನ ಇದಾವ್ರು. ನೋಡಿ ಫ್ರೆಂಡ್ಸ್, 40 ಗಾಡಿ ಬೈಕ್, ಅದರಲ್ಲಿ 80 ಜನ ಬಂದಿದ್ದಾರೆ ಅವರು. ಗ್ರೇಟ್ ಅಂತ ಹೇಳ್ಬೋದು. ಹಾ. ಸೊ ಫ್ರೆಂಡ್ಸ್, ಫೈನಲಿ ನಾವು ಕುಡ್ಲೆ ಬೀಚಿಗೆ ರೀಚ್ ಆಗಿದ್ದೀವಿ. ಇಲ್ಲಿದು ವ್ಯೂ ಅಂತೂ ಸೂಪರ್ ಆಗಿದೆ, ಸಖತ್ತಾಗಿದೆ, ನೀವು ನೋಡ್ಬೋದು. ಸೊ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನಡೆಯೋದು ಬಹಳ ಇದೆ ಫ್ರೆಂಡ್ಸ್. ಬಹಳ ನಡ್ಕೊಂಡು ಬರ್ಬೇಕಿಲ್ಲಿ. ಅದು ಬಿಟ್ಟರೆ ಅದಕ್ಕೆ ಬರ್ತಿಟ್ ಅಂತ ಅನ್ಬೋದು. ಸೊ ನಡ್ಕೊಂತ ಬಂದರೂ ಕೂಡ ಸೀನ್ರಿ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ.
ಒಳ್ಳೆ ಅನುಭವ. ಆದರೆ ಸ್ವಲ್ಪ ಬೆಳಗ್ಗೆ ಇಲ್ಲಾಂದ್ರೆ ಸಾಯಂಕಾಲ ಬರಬೇಕು. ಇವಾಗ ಮಧ್ಯಾಹ್ನ ಆಗಿದೆ. ಸೊ ಫ್ರೆಂಡ್ಸ್ ಇದೇ ನೋಡಿ ಕುಡ್ಲೆ ಬೀಚ್ ಗೋಕರ್ಣ. ಸೊ ಫ್ರೆಂಡ್ಸ್ ಫೈನಲಿ ಇಲ್ಲಿ ಮತ್ತೆ ಚಿಕ್ಕೋಡಿ ಅವ್ರು ಸಿಕ್ಕಿದ್ರು. ಸೊ ಇವರು ಕೂಡ ಶಕ್ತಿ ಯೋಜನೆ ಒಳಗೆ ಬಂದಿರಲ್ರಿ. ಸೊ ನಮ್ ಸಿದ್ದರಾಮಯ್ಯ ಅವ್ರು ಮಾಡಿರ್ತಕ್ಕಂತ ಶಕ್ತಿ ಯೋಜನೆನ ಪೂರ್ತಿಯಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೇಳ್ರಿ ಎಲ್ಲಿಂದ ಬಂದಿರಿ, ಏನೇನ್ರಿ? ನಾವ್ರಿ ಚಿಕ್ಕೋಡಿ ತಾಲೂಕಿಂದ ಬಂದೇವ್ರಿ ಸರ್. ಹಾ ರೀ, ಬಸ್ನಾಗ ಬಂದ್ರಿ? ಬಸ್ನಾಗ ಬಂದೇವ್ರಿ. ಸಿದ್ದರಾಮಯ್ಯ ಅಣ್ಣಗಳು ಮಾಡಿದಾರ್ರಿ, ನಾವ್ ಬಂದೇವ್ರಿ. ಹಾ ರೀ, ಆಯ್ತು ಮಾಡಿದಾರ್ರಿ, ಚಲೋ ಮಾಡಿದಾರ್ರಿ. ಚಲೋ ಆಯ್ತು. ಅವು ಧರ್ಮಿಂದ ದೇವ್ರ ದರ್ಶನ ರೀ ಮಾಡ್ಕೊಂಡ್ರಿ. ಉಡುಪಿ ಎಲ್ಲಾ ಆಯ್ತ್ರಿ ಸರ್. ಎಲ್ಲ ಮಾಡ್ಕೊಂಡ್ ಬಂದ್ರಿ? ಎಲ್ಲಾ ಮಾಡ್ಕೊತ ಬಂದೇವ್ರಿ ಸರ್. ಹಿಂಗ ಮಾಡ್ಕೊತ ಹೋಗ್ರಿ, ಹಿಂಗ ಮಾಡ್ಕೊತ ಬೇರೆ ಬೇರೆ ಪ್ಲೇಸ್ ಗಳೆಲ್ಲ ನೋಡ್ಕೊತ ಹೋಗ್ರಿ. ಯೋಜನೆ ಮುಗಿದ್ರೋಗ ಎಲ್ಲ ತಿರ್ಗಾಡ್ರಿ ನೀವು. ಫ್ರೆಂಡ್ಸ್ ಬೀಚ್ ಎಲ್ಲ ಸುತ್ತಾಡ್ ಬಂದು ತುಂಬಾ ಬಾಯಾರಿಕೆ ಆಗ್ತಿದೆ. ನೀರೆಲ್ಲ ಖಾಲಿ ಆಯ್ತು. ಹಾಗಾಗಿ ಇವಾಗ ಎಳ್ನೀರು ಕುಡಿತಾ ಇದ್ದೀವಿ. ಇನ್ನೂ ದೂರ ಹೋಗೋದಿದೆ, ಪಾರ್ಕಿಂಗ್ ಬೇರೆ ಕಡೆ ಇದೆ. ಸೊ ಫ್ರೆಂಡ್ಸ್ ಬ್ಯೂಟಿಫುಲ್ ಆದಂತಹ ಕುಡ್ಲೆ ಬೀಚ್ನ ನೋಡಿದ್ವಿ. ಇವಾಗ ನೆಕ್ಸ್ಟ್ ಓಮ್ ಬೀಚ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಯಾವ ಥರ ಇದೆ ಬೀಚ್ ಅಂತ ನೋಡೋಣ ಬನ್ನಿ. ಸೊ ಹೇಳ್ತಾರೆ ಗೋಕರ್ಣದಲ್ಲಿ ಇದು ಫೇಮಸ್ ಬೀಚ್ ಅಲ್ರಿ, ಓಮ್ ಬೀಚ್. ಸೊ ನೋಡೋಣ ಇಲ್ಲಿ ಯಾವ ಥರ ಕ್ರೌಡ್ ಇದೆ, ಹಾಗೆ ಬೀಚ್ ಯಾವ ಥರ ಇದೆ ಅಂತ ಹೇಳಿ. ಫ್ರೆಂಡ್ಸ್ ಫೈನಲಿ ಓಮ್ ಬೀಚಿಗೆ ಬಂದಿದ್ದೀವಿ. ಪಾರ್ಕಿಂಗ್ನ ಅಲ್ಲಿ ಮಾಡಿದ್ದೀವಿ. ಇಲ್ಲಿಂದ ಒಂದು 100 ಮೀಟರ್ ಸ್ಟೆಪ್ಸ್ ಇದೆ, ನಡ್ಕೊಂಡು ಹೋಗಬೇಕು. ಸೊ ಕೆಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ವ್ಯೂ ಕಾಣುತ್ತೆ ಅಂತ ಹೇಳಿ. ಅನಾನಸ್ ಓಮ್ ಬೀಚಿಗೆ ಬಂದು ಅನಾನಸ್ ಟೇಸ್ಟ್ ಮಾಡೋದು. ಹಾಂ, ಏನು ಹಾಕ್ಬೇಡ್ರಿ, ಉಪವಾಸ ಐತೆ, ಉಪ್ಪು ಹಾಕ್ಬೇಡ್ರಿ, ಏನು ಹಾಕ್ಬೇಡ್ರಿ. ಎಷ್ಟು ರೂಪಾಯಿ? 50. ಫುಲ್ ಒಂದು ಹಣ್ಣು ಬೇಕಂದ್ರೆ 80 ರೂಪಾಯಿ. ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ಇಡಗುಂಜಿ ಗಣಪತಿ ದರ್ಶನಕ್ಕೆ. ಸೊ ಶರಾವತಿ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಶರಾವತಿ ನದಿ ಯಾವ ಥರ ತುಂಬಿ ಕಂಗೊಳಿಸ್ತಾ ಇದೆ ಅಂತ ಹೇಳಿ. ಸೊ ಸ್ವಲ್ಪ ಕಾಫಿ ಕುಡಿದ್ವಿ. ಇವಾಗ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಇವತ್ತು ಹಾಲ್ಟು ಮುರುಡೇಶ್ವರಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಬನ್ನಿ. ಇವಾಗ ಇಡಗುಂಜಿ ಗಣಪತಿ ದರ್ಶನ, ಅಲ್ಲಿ ಎಷ್ಟು ರಶ್ ಇರುತ್ತೆ ಏನೇನು ಅಂತ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್ ಮುರುಡೇಶ್ವರ ಹೋಗಬೇಕಾದ್ರೆ ಆನ್ ದ ವೇನೇ ಇಡಗುಂಜಿ ರೋಡ್. ಸೊ ಇಲ್ಲಿ ನೋಡಿ ಇದೆ ಇಡಗುಂಜಿ ಮಹಾಗಣಪತಿಯ ಮುಖ್ಯ ದ್ವಾರ. ಸೊ ನಾವು ಮುರುಡೇಶ್ವರಕ್ಕೆ ಹೋಗಬೇಕಾದ್ರೆ ಆನ್ ದ ವೇ ಇರುತ್ತೆ, ಇಲ್ಲಿ ನಾವು ಲೆಫ್ಟ್ ತಗೊಳ್ಬೇಕು. Continue on Idagunji Road for 2 kilometers. ಸೊ ಇನ್ನೂ 2 ಕಿಲೋಮೀಟರ್ ಹೋಗ್ಬೇಕು ನಾವು ಇದೇ ದಾರಿಲಿ. ಸೊ ಫ್ರೆಂಡ್ಸ್ ಇಡಗುಂಜಿಯಲ್ಲಿ ನಾವು
ಜಿ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಅಣ್ಣಯ್ಯ ಸೀರಿಯಲ್ನ ಆ್ಯಕ್ಟರ್ ಜಿಮ್ ಸೀನಾ ಅವ್ರನ್ನ ಮೀಟ್ ಆದ್ವಿ. ತುಂಬ ಖುಷಿ ಆಯಿತು. ನಮ್ಮ ಜೊತೆಗಿದ್ದಾರೆ ಜಿಮ್ ಸೀನಾ. Please subscribe, follow and share. Thank you. ನೀವು ದೇವಸ್ಥಾನ ಬಂದಿದ್ದೀರಿ? Thank you, sir. ಸೊ ಫ್ರೆಂಡ್ಸ್, ಇಡಗುಂಜಿ ಗಣಪತಿಗೆ ಬಂದಿದ್ದೀವಿ. ಗಣಪತಿ ದೇವರಿಗೆ ನಾನು 21 ಗರಿಕೆಗಳನ್ನು ತಗೊಂಡಿದ್ದೀನಿ. ಹಾಗೆ ಒಂದು ನದಿ ಕಲರ್ ಹೂವು, ಹಾಗೆ ಒಂದು ರೆಡ್ ಕಲರ್ ಹೂವನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ದೇವಸ್ಥಾನನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಡಗುಂಜಿ ದೇವಸ್ಥಾನದಲ್ಲಿ ಈ ಥರ ಪ್ರಸಾದ ಬೇಕಾದರೆ ಮುಂಚೆನೇ ಟಿಕೆಟ್ ತೊಗೊಂಡು ಬರಬೇಕು. ಸೊ ಟಿಕೆಟ್ ತೊಗೊಂಡು ಬಂದು ಇಲ್ಲಿ ಕ್ಯೂನಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರಬೇಕಂದ್ರೆ ಇಲ್ಲಿ ಪ್ರಸಾದ ನೀಡುವ ಸ್ಥಳ ಅಂತ ಕೌಂಟರ್ ಇದೆ. ಸೊ ಇಲ್ಲಿ ಇವರಿಗೆ ನಾವು ಟಿಕೆಟ್ನ ಕೊಟ್ಟರೆ ಅವರು ನಮಗೆ ಪ್ರಸಾದನ ಕೊಡ್ತಾರೆ. ಪಂಚಖಾದ್ಯ ಅಲ್ರಿ? ಸೊ ಫ್ರೆಂಡ್ಸ್, ಇದು ನೋಡಿ ಪಂಚಖಾದ್ಯ ಅಂತ ಹೇಳಿ ಪ್ರಸಾದ. ಸೊ ಇಲ್ಲಿ ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಊರಿಗೆ ಎಲ್ರಿಗೂ ತೊಗೊಂಡು ಹೋಗ್ತಾ ಇದ್ದೀವಿ. ಗಣಪತಿ ದರ್ಶನ ಮುಗೀತು. ಇವಾಗ ಇಲ್ಲಿ ಸರ್ ಹತ್ರ ಬಂದಿದ್ದೀವಿ. ಸರ್, ನಾವು ಈ ಪ್ರದೇಶಕ್ಕೆ ಬಂದಿದ್ದೀವಿ. ಈ ಸ್ಥಳದ ಮಾಹಿತಿ ನಮಗೇನು ಇಲ್ಲ. ಸೊ ಏನಂಬುದನ್ನು ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ನಿಂತಿರೋದು 2 ಕೈ ಇರೋ ಗಣೇಶ ವಿಶ್ವದಲ್ಲಿ 2 ಕಡೆ ಮಾತ್ರ ಇದೆ. ನಿಂತಿರೋದು 2 ಕೈ ಇರೋದು. ಇಡಗುಂಜಿಲೊಂದು, ಗೋಕರ್ಣದಲ್ಲೊಂದಿದೆ. ಗೋಕರ್ಣದಲ್ಲಿರೋ ಗಣಪತಿಗೆ ತಲೆ ಮೇಲೆ ರಾವಣನು ಗುದ್ದಿದ್ದಾನೆ. ಅವನು ಲಿಂಗ ಪ್ರತಿಷ್ಠೆ ಮಾಡಿದಾಗ ಗಣಪತಿಗೆ, ಗೋಕರ್ಣ ಗಣಪತಿಗೆ ತಲೆ ಮೇಲೆ ಗುದ್ದಿದ್ದಾನೆ. ಇಡಗುಂಜಿ ಗಣಪತಿ ಅದಕ್ಕೂ ಪೂರ್ವದ ಗಣೇಶ. ಇಡಗುಂಜಿ ಗಣೇಶ ಮೇನ್ ಏನಂದ್ರೆ ಇಡಗುಂಜಿ ದ್ವಿದಂತ ಗಣೇಶ ಇದು. ಎಲ್ಲ ಗಣೇಶನು ಏಕದಂತ. ಇಡಗುಂಜಿ ಸ್ಪೆಷಲ್ ಏನಂದ್ರೆ ದ್ವಿದಂತ ಗಣೇಶ. ಎಲ್ಲ ಗಣೇಶನಿಗೂ ಹೊಟ್ಟೆಗೆ ಹಾವಿರತ್ತೆ. ಇಡಗುಂಜಿ ಗಣೇಶನಿಗೆ ಹಾವಿಲ್ಲ, ಜನ್ಯಮರ ಇದೆ. ಮತ್ತೆ ನಾರದ ಮುನಿಗಳು ಪ್ರತಿಷ್ಠೆ ಮಾಡಿದ್ದಾರೆ ಸುಮಾರು 2000 ವರ್ಷಕ್ಕಿಂತಲೂ ಹಿಂದಿನ. ಮತ್ತು ಗಣಪತಿ ಯಾವುದೇ ಕತೆ ಬರುತ್ತಾ ಅದು ಯಾವುದೇ ಕಥೆಯು ಇಡಗುಂಜಿ ಗಣಪತಿಗೆ ಅನ್ವಯಿಸಲ್ಲ. ಅಂದರೆ ವಾಲಕಿಯರು ಕತೆ ಬರುವಾಗಾದ್ರೆ ಗಣಪತಿ ದಂತ ಮುರಿದು ಬರ್ದ ಅಂತ ಹೇಳ್ದ, ಅಥವಾ ಕಡುಬು ತುಂಬಿದಾಗ ಹೊಟ್ಟೆಗೆ ಹಾವು ಸುತ್ತಕೊಂಡ, ಯಾವ್ದು ಸ್ಟೋರಿನೂ ಬರೋಲ್ಲ. ಒಂದು ಕತೆ ಮಾತ್ರ ಇಡಗುಂಜಿ ಗಣೇಶನಿಗೆ ಬರುತ್ತೆ. ಏಕೆಂದರೆ ಶಿರ ಆನೆಯಿಂದ ಬಂದಿದೆ ಅಂತ ಹೇಳ್ತಾರಲ್ಲ, ಆನೆ ಅಂದರೆ ಅದು ದ್ವಿದಂತ, ಅದು ಇಡಗುಂಜಿ ಗಣೇಶನು ದ್ವಿದಂತ. ಆದ್ದರಿಂದ ಅದೊಂದು ಕತೆ ಮಾತ್ರ ಇಡಗುಂಜಿಗೆ ಅನ್ವಯಿಸುತ್ತೆ. ಮೇನ್ ಅಂದರೆ ನಾರದ ಮುನಿ ಪ್ರತಿಷ್ಠಾಪಿ ದ್ವಿದಂತ ಗಣೇಶ. ಓಕೆ ಸರ್, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಗಣಪತಿ ಭಟ್ ಸರ್ ಅವರು ನಮಗೆ ಈ ಸ್ಥಳದ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಿಟರ್ನ್ ಮತ್ತೆ ಬನ್ನಿ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ರೀ. ಇದೇನು ಹೆಗಲ್ ಮೇಲೆ ಟವಲ್ ಹಾಕೊಂಡಿರ್ಲೆ? ಏನು HMT ನೀವು? ನೀವು HMT? ಶೆಕೆ. ಸೊ ಫ್ರೆಂಡ್ಸ್, ಇಡಗುಂಜಿ ಗಣಪತಿ ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟ್ ಎಲ್ಲಿಗ್ರಿ? ನೆಕ್ಸ್ಟ್ ಡೈರೆಕ್ಟ್ ಮುರುಡೇಶ್ವರ. ಸನ್ಸೆಟ್ ನೋಡೋದಕ್ಕೆ ಎಲ್ಲಿ ಹೋಗೋದೈತೆ? ಎಲ್ಲರೂ ಕಾಂದಿದ್ದೆ ಆದರೆ ಬೀಚ್ ಹತ್ರ ಇಕೋ ಬೀಚ್ಗೆ ಹೋಗಬೇಕಿತ್ತು, ಆದರೆ ಆಗಲಿಲ್ಲ. ಸೊ ಅದು ನೆಕ್ಸ್ಟ್ ಡೇಗೆ ಪ್ಲ್ಯಾನ್ ಶಿಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಡೇ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ನೀವು ನೋಡಬೇಕಂದ್ರೆ ಪಾರ್ಟ್ 2 ವಿಡಿಯೋನ ಮಿಸ್ ಮಾಡದೆ ನೋಡಬೇಕು ಫ್ರೆಂಡ್ಸ್. ಯಾವ ಥರ ಇದೆ ಡೌನಲ್ಲಿ. ಇಲ್ಲಿ ಎಷ್ಟು ಎಳ್ನೀರು ಗಿಡಗಳಿದಾವೆ. ನಾನು ಅಂದ್ಕೊಂಡು ಇಲ್ಲಿ ಚೀಪ್ ರೇಟಲ್ಲಿ ಇರ್ಬೋದು ಎಳ್ನೀರು ಅಂತ ಹೇಳಿ. ನೋಡಿದರೆ 50 ರೂಪಾಯಿಗೆ ಒಂದು ಎಳ್ನೀರು. ನಮ್ದು ಇಬ್ಬರದು ಇವತ್ತು ಉಪವಾಸ ಇದೆ ಫ್ರೆಂಡ್ಸ್. ಶಿವರಾತ್ರಿ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಉಪವಾಸನ. ಹಾಗಾಗಿ ನಾವು ಉಪವಾಸಕ್ಕೆ ಶಾಬು ವಡ ಇಲ್ಲ ಶಾಬುದಾನಿ ಖಿಚಡಿ ಇದನ್ನು ತಿಂತೀವಿ. ಸೊ ನಮಗೆ ಗೋಕರ್ಣದಲ್ಲಿ ಸಿಕ್ತು, ಶಾಬು ವಡ ಸಿಕ್ಕಿತ್ತು. ಸೊ ಒಂದು ಶಾಬು ವಡಕ್ಕೆ 40 ರೂಪಾಯಿ ಅಂತೆ. ಅದು ಮತ್ತು ನಾವು ಪಾರ್ಸಲ್ ಕೊಡಿ ಅಂತ ಅಂದ್ವಿ, ಎಕ್ಸ್ಟ್ರಾ ಅವರು ಪಾರ್ಸಲ್ ಕೊಡಲ್ಲ ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಇಬ್ಬರು ಟೇಸ್ಟ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಮುಂದೆ ಸಿಗ್ಬೋದು ಅಂತ ಹೋಪ್ಸ್ ಇಟ್ಕೊಂಡಿದ್ವಿ, ಆದರೆ ಇಲ್ಲಿ ಮುಂದೆ ಎಲ್ಲಿ ಕೇಳಿದ್ರು ಇಲ್ಲ ಮೇಡಮ್, ನಮ್ಮ ಕಡೆ ಯಾರು ಈ ಥರ ಉಪವಾಸ ಮಾಡೋದಿಲ್ಲ, ಇದನ್ನೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಲಾಸ್ಟ್ ಮುರುಡೇಶ್ವರದಲ್ಲಿ ಸಿಗುತ್ತಾ ನೋಡಬೇಕು.
ಅಲ್ಲೇನಾದರೂ ಸಿಗುತ್ತೆ ಅಂದರೆ ತಿನ್ನಬೇಕು, ಇಲ್ಲಾಂದರೆ ಇಲ್ಲಾಂದ್ರೆ ಕಠಿಣ ಉಪವಾಸ. ಕಠಿಣ ಉಪವಾಸ. ಅನ್ನ ಅಷ್ಟು ತಿನ್ನೋದು, ಉಪವಾಸ ಇರೋದು. ಸೊ ನೋಡೋಣ ನಾಳೆಗೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಮಹಾಪ್ರಸಾದ ಸಿಗುತ್ತಾ ಅಂತ ವೇಟ್ ಮಾಡ್ತಾ ಇದ್ದೀನಿ. ಸಿಕ್ತು ಅಂದರೆ ಟೇಸ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಮತ್ತೆ ಇಲ್ಲ ಅಷ್ಟೇ. ಇಲ್ಲೇನು ಇಡಗುಂಜಿ ಗಣಪತಿನಲ್ಲಿ ಏನು ಅಷ್ಟೊಂದು ರಶ್ ಇರಲಿಲ್ಲ ಅಲ್ರಿ? ಗೋಕರ್ಣದಲ್ಲಿ ತುಂಬ ರಶ್ ಫ್ರೆಂಡ್ಸ್. ಗೋಕರ್ಣ ಶಿವರಾತ್ರಿ ಅಲ್ಲ, ಹೆಚ್ಚು ಹೋಗಿದ್ದಾರೆ ಜನ. ಮಗನ ಹತ್ರ ಜಾಸ್ತಿ ಜನ ಬಂದಿಲ್ಲ, ಎಲ್ಲ ಅಪ್ಪನ ಹತ್ರ ಹೋಗಿದ್ದಾರೆ ಇವತ್ತು. ಸೊ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಇಡಗುಂಜಿ ಮಹಾಗಣಪತಿಯ ದರ್ಶನವನ್ನು ಮುಗಿಸ್ಕೊಂಡು ಮುರುಡೇಶ್ವರದ ಕಡೆಗೆ. ಸೊ ಇಡಗುಂಜಿಯಿಂದ ಮುರುಡೇಶ್ವರ 20 ಕಿಲೋಮೀಟರ್ ಇದೆ. ಸೊ ಇವ್ರಂತ ಇದ್ದಾರೆ ಡೈರೆಕ್ಟಾಗಿ ಸನ್ಸೆಟ್ ನೋಡೋದಕ್ಕೆ ಹೋಗೋಣ ಅಂತ ಹೇಳಿ, ನೋಡೋಣ ಹೇಗಾಗುತ್ತೆ ಅಂತ ಹೇಳಿ. ಸೊ ನಾನು ಅಂತ ಇದ್ದೀನಿ ಮೊದಲು ರೂಮ್ ಮಾಡೋಣ, ಆಮೇಲೆ ಹೋಗೋಣ ಅಂತ ಹೇಳಿ. ರೂಮ್ ಆಮೇಲೆ ಸಿಗ್ಬೋದು, ಕರೆ ಸನ್ಸೆಟ್ ಸಿಗೋಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಮೊದಲು ಸನ್ಸೆಟ್ ಮಾಡ್ಕೊಳ್ಳೋದು. ಇಲ್ಲೇ ನೋಡ್ರಿ ಸನ್ಸೆಟ್ ಅಲ್ಲಿ ವಿಂಡೋ ಒಳಗೆ ಕಾಣಿಸತೈತಿ. ಬೇಡ ಮೊದಲು ಸನ್ಸೆಟ್ ನೋಡೋದು, ಆಮೇಲೆ ರೂಮ್ ಎಲ್ಲ ಹುಡುಕಾಡೋದು. ಇವತ್ತು ಅಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಬೇಕು ಫ್ರೆಂಡ್ಸ್, ರಶ್ ಆಗಿರುತ್ತಾ ಹೆಂಗೆ ಅಂತ ಹೇಳಿ. ಇಲ್ಲೊಂದು ದಾಬಾ ಐತಿ, ದಾಬಾದಾಗ ಊಟ ಮಾಡಿದ್ವಿ ಅನ್ಸುತ್ತೆ ನಾವು. ಮಯೂರ್ ದಾಬಾ. ಅದೇನ್ರಿ ಗುಡ್ಡ ನೋಡ್ರಿ ಹೆಂಗೆ ಕಾಣಾಕ್ತಿ, ಮಸ್ತ್. ಸೊ ಇಲ್ಲಿ ಸ್ಪೈಸಸ್ ನೋಡ್ರಿ ಎಷ್ಟು ಚಂದ ಸ್ಮೆಲ್ ಬರತ್ತಿದ್ದು ಇದ್ರೊಳಗ. ಹೌದು, ಎಲ್ಲ ಮಸಾಲೆ, ಗೋಕರ್ಣ ಒಳಗ ಮಸಾಲೆ ಪದಾರ್ಥಗಳಿಗೆ ಎಲ್ಲ ಫೇಮಸ್ ಇದು. ಸ್ಪೈಸಸ್ ಅಂಗಡಿ ಹತ್ರ ಹಿಂಗ ಹಾದ್ ಹೊಂಟ್ರ ಸಾಕು ಸ್ಮೆಲ್ ಎಷ್ಟು ಚಂದ ಬರತ್ತೈತಿ. ಹೌದೌದು. ಇಲ್ಲಿ ನೋಡೋಣ್ರಿ ಏನ್ ತಗೊಳೋದು, ಏನ್ರಿ ಒಂದ್ ಸ್ವಲ್ಪ ಶಾಪಿಂಗ್ ಮಾಡೋಣ್ರಿ. ಹಾ ರೀ, ಮುರುಡೇಶ್ವರ ಒಳಗ ಜಾಲಿ ಜೇಬ್ ಖಾಲಿ ಆದ್ರೂ ಪರವಾಗಿಲ್ಲ, ಶಾಪಿಂಗ್ ಮಾಡೋದು. ಬಜೆಟ್ ಫ್ರೆಂಡ್ಲಿ ಇದೆ ನಮ್ದು. ಬಜೆಟ್ ಫ್ರೆಂಡ್ಲಿ ಐತಿ. ಶಾಪಿಂಗ್ ಎಲ್ಲ ನಮ್ ಪರ್ಸನಲ್ ಅದ, ಎಲ್ಲಾರ್ದು ಪರ್ಸನಲ್ ಬಿಟ್ಟಿದೆ ಶಾಪಿಂಗ್. ನಿಮ್ಗೆ ಬೇಕಿದ್ರೆ ಮಾಡ್ರಿ, ಬೇಡಿದ್ರೆ ಬಿಡ್ರಿ, ನನಗಂತೂ ಬೇಕು. ಸೊ ಏನು ಚೆನ್ನಾಗಿ ಅನ್ಸುತ್ತೆ ಅದನ್ನ ತಗೋತೀನಿ. ನಮ್ದು ಈ ಟ್ರಿಪ್ ಎಲ್ಲ ಎಷ್ಟು ಬಜೆಟ್ ಆಗೈತೆ ಅಂತ ಅದಕ್ಕೊಂದು ಸೆಪರೇಟ್ ವಿಡಿಯೋ ಮಾಡಿ ಹಾಕ್ತೀವಿ. ಎಸ್ ಫ್ರೆಂಡ್ಸ್, ನಾನು ಎಲ್ಲದೂ ಒಂದು ಬುಕ್ದಲ್ಲಿ ಬರೆದು ಇಟ್ಕೊಳ್ತಾ ಇದ್ದೀನಿ ಏನೇನು ಖರ್ಚಾಯ್ತು ಅಂತ ಹೇಳಿ. ಸೊ ಆಲ್ಮೋಸ್ಟ್ ಇವತ್ತಿಂದ ನಮ್ದು ಹೆಂಗಾಗಿದೆ, ಉಪವಾಸ, ಹಾಗಾಗಿ ಫುಡ್ಗೇನು ಖರ್ಚು ಮಾಡಿಲ್ಲ, ನಾವು ನೀರಿಗೆ ಜಾಸ್ತಿ ಖರ್ಚು ಮಾಡಿರೋದು. ಅಲ್ಲೇ ಆಲ್ಮೋಸ್ಟ್ ಅಮೌಂಟ್ ಉಳಿದು ಬಿಟ್ಟಿದೆ. ಇಲ್ಲಾಂದ್ರೆ ಉಪವಾಸ ಇಲ್ಲಾಗಿತ್ತಂದ್ರೆ ನಾವು ಬಹಳ ತಿಂತಿದ್ವಿ, ಎಲ್ಲ ಟ್ರೈ ಮಾಡ್ತಿದ್ವಿ ಈ ಕಡೆ ಡಿಶಸ್ನೆಲ್ಲ. ಸೊ ಏನು ಊಟ ಏನು ಮಾಡಿಲ್ಲ, ಆದ್ರೆ ನೀರು ಮಾತ್ರ ಫುಲ್ ಕುಡ್ದಿದ್ದೀವಿ ಫ್ರೆಂಡ್ಸ್. ಬೆಳಗಿಂದ ಏನಿಲ್ಲ ಅಂದರೂ ಒಂದು ಲೀಟರ್ದು ಬಾಟಲ್, ಒಂದು 7-8 ಬಾಟಲ್ ಆದರೂ ಮುಗ್ದಿದ್ದಾವೆ ಅಲ್ಲ ರೀ. ನಾವು ಊರಿಂದ ತೊಗೊಂಡು ಬಂದಿದ್ವಿ, ಆದರೆ ನೀರೆಲ್ಲ ಬಿಸಿ ಆಗಿದೆ, ಹಾಗೆ ಕುಡಿಯೋಕೆ ಮನಸ್ಸೇ ಆಗ್ತಿಲ್ಲ. ಹಾಗಾಗಿ ಇಲ್ಲೇ ಬಿಸ್ಲೇರಿ ತೊಗೊಂಡು ಕುಡಿತಾ ಇದ್ದೀವಿ. ಸೊ ಫ್ರೆಂಡ್ಸ್, ಫೈನಲಿ ನಾವು ಮುರುಡೇಶ್ವರಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ನೋಡ್ಬೋದು ನೀವು, ಇಲ್ಲೊಂದು ಕಮಾನ್ ಕಾಣ್ತಾ ಇದೆ ರೀ. Continue on Murudeshwar Temple Highway for 1.5 kilometers. ನಮ್ಮ ಡ್ರೀಮ್ ಕಂಪ್ಲೀಟ್ ಆಯ್ತಲಕ್ರಿ. ಶಿವರಾತ್ರಿ ದಿನ ನಾವು ಮುರುಡೇಶ್ವರ ಒಳಗೆ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಶಿವರಾತ್ರಿ ದಿನ ಮುರುಡೇಶ್ವರ ಒಳಗೆ ಇದೀವಿ. ಇಲ್ಲಿ ನೋಡ್ರಿ ನಮ್ಮ ಡಿ ಬಾಸ್ ಅವ್ರ ಪೋಸ್ಟರ್ ಹಾಕಿದ್ದಾರೆ. ಸೊ ಈ ಕಮಾನ್ ಎಂಟ್ರಿ ಆಗಿ ಒಳಗಡೆ ಹೋಗ್ಬೇಕು. ಎಷ್ಟು? 2 ಕಿಲೋಮೀಟರ್. 2 ಕಿಲೋಮೀಟರ್. ಹಾಂ. ಸೊ ಫ್ರೆಂಡ್ಸ್, ಫೈನಲಿ ಸನ್ಸೆಟ್ನ ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇವತ್ತು ಶಿವರಾತ್ರಿ ಇರೋದ್ರಿಂದ ರಾತ್ರಿ ಎಲ್ಲ ಜಾಗರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಂಜೆ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತಂತೆ. ರಘು ದೀಕ್ಷಿತ್, ಮಾಸ್ಟರ್ ಆನಂದ್ ಹಾಗೆ ಇನ್ನಿತರ ಆ್ಯಕ್ಟರ್ಸ್ ಕೂಡ ಬರ್ತಾ ಇದ್ದಾರೆ ಇಲ್ಲಿ. ಸೊ ಪ್ರೋಗ್ರಾಮ್ ಯಾವ ಥರ ಇರುತ್ತೆ ಅಂಥೇಳಿ ನೋಡೋಣ. ಸೊ ಇಲ್ಲಿ ದೇವಸ್ಥಾನವನ್ನು ಮುಗಿಸ್ಕೊಂಡು ನಾವು ಹಾಗೆ ರೂಮ್ ಹುಡ್ಕೋದಕ್ಕೆ ಹೋದ್ವಿ. ಸೊ ಫೈನಲಿ ನಮ್ಮ ರೂಮ್ ಸಿಕ್ಕಿದೆ. ಸೊ ಬನ್ನಿ, ಇಲ್ಲಿ ನಾನು ನಿಮಗೆ ರೂಮ್ ಟೂರ್ನ ಮಾಡಿಸ್ತೀನಿ. ವೆಲ್ಕಮ್. ಸೊ ಫ್ರೆಂಡ್ಸ್, ಇವತ್ತು ಒಂದು ನೈಟ್ ನಾವು ಇಲ್ಲೇ ಮುರುಡೇಶ್ವರದಲ್ಲಿ ಸ್ಟೇ ಆಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಚೆಕ್ಔಟ್ ಆಗ್ತೀವಿ. ಸೊ ನಾನು ಲೈಟಾಗಿ ಒಂದು ರೂಮ್ ಟೂರ್ ಮಾಡ್ತೀನಿ, ಬನ್ನಿ. ಸೊ ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದ್ರ ಮೇಲೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯಾಗ್ ಏನಾದರೂ ಲಗೇಜ್ ಇರ್ಬೋದು. ಹಾಗೆ ಇಲ್ಲಿ ಡ್ರೆಸ್ನ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗರ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಡಬಲ್ ಬೆಡ್ ರೂಮ್. ಹಾಗೆ ಮೇಲೆ AC ಇದೆ. ಬೇಕಾದರೆ AC ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫ್ಯಾನ್ ಕೂಡ ಯೂಸ್ ಮಾಡ್ಬೋದು. ಮೇ ಬಿ TV ಏನು ಆನ್ ಆಗಲ್ಲ. ಟಿವಿ ಆನ್ ಆಗಲ್ಲ.
ಸೊ ಇಷ್ಟಿದೆ, ಟಿವಿ ನೋಡೋಕೆ ಟೈಮು ಇಲ್ಲ ನಮಗೆ. ಸೊ ಇದಾದ್ಮೇಲೆ ಈ ಕಡೆ ವಾಶ್ರೂಮ್ ಇದೆ, ಕಮೋಡ್ ವಾಶ್ರೂಮ್. ಸೊ ಚೆನ್ನಾಗಿದೆ, ರೂಮ್ ಎಲ್ಲ ಚೆನ್ನಾಗಿದೆ, 1 ನೈಟಿಗೆ ಆರಾಮಾಗಿ ಇರ್ಬೋದು ನಾವು. ಸೊ ಚೆನ್ನಾಗಿದೆ. ಮತ್ತೆ ಇದು ರೀಸನಬಲ್ ರೇಟ್ ಕೂಡ. ಸೀಸನ್ ನಲ್ಲಿ ಇಷ್ಟು ಕಡಿಮೆ ಬೆಲೆಗೆ ರೂಮ್ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ ರೀಸನೇಬಲ್ ರೇಟ್ ಅಲ್ಲಿ ನಮಗೆ ರೂಮ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಾನು ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಇವತ್ತು ನಾವು ಮುರುಡೇಶ್ವರ ತನಕ ಜರ್ನಿನ ಮಾಡಿದೀವಿ. ಸೊ ಇದು ನಮ್ಮ ಹಾಫ್ ಜರ್ನಿ ಆಗಿದೆ, ಹಾಗಾಗಿ ಇದು ಪಾರ್ಟ್ 1 ವಿಡಿಯೋನಲ್ಲಿ ಬರುತ್ತೆ. ಹಾಗೆ ನೆಕ್ಸ್ಟ್ ಇನ್ನ ಯಾವ್ಯಾವ ಪ್ಲೇಸ್ಗಳಿಗೆ ಹೋಗ್ತೀವಿ ಅನ್ನೋದನ್ನ ಕೂಡ ವಿಡಿಯೋನ ಹಾಕ್ತೀನಿ. ಮಿಸ್ ಮಾಡಿದೆ ಆ ವಿಡಿಯೋನ ಕೂಡ ನೋಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನೋಟಿಫಿಕೇಶನ್ಸ್ ಬರುತ್ತೆ. ಎಲ್ರಿಗಿಂತ ಮೊದಲು ನೀವು ನಮ್ಮ ವಿಡಿಯೋನ ನೋಡ್ಬೋದು. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.